ಎಲ್ಲಿಗೆ? ಅಮ್ಮನ ಸಾವಿಗೆ ಕಾರಣವಾದ ಯಾವನೋ ಜೀವಂತವಾಗಿರ್ಕೊಡ್ದು. 10 ನಿಮಿಷ ನಿಮ್ಮ ಆಸೆ ಸಿದ್ಧಾಂತಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಳಗಡೆ ಹೋಗಿ 27 ವರ್ಷದಿಂದ ಮುಗಿದಿರೋ ಸಮಸ್ಯೆನ 2 ನಿಮಿಷದಲ್ಲಿ ಮುಗಿಸ್ಕೊಂಡ್ಬರ್ತೇನೆ. 2 ನಿಮಿಷ ಟೈಮ್ ಕೇಳ್ತಾವ್ ನನ್ನ. ಒಳಗೋಗಿ ಅವ್ರು ಹೇಳ್ದಂಗೆ 2 ನಿಮಿಷ ಒಳಗೋಗ್ರಯ್ಯ. ಈ ಮನೆ ಅಮ್ಮನ್ ಕೆಂಡಾರೋ ಮೊದ್ಲು ಆ ಮನೆ ಹತ್ತುರಿಬೇಕು. ಏನ್ ಪಾಪ ಮಾಡ್ದೆ ಅಂತ ಹುಟ್ಟುಬಿಟ್ಟಿಯೋ ನನಗೆ. ನಂದು ಅಂತ ಇದ್ದಿದ್ದನ್ನೆಲ್ಲ ಬಿಟ್ಟು 27 ವರ್ಷ ಪ್ರೀತಿ ವಾತ್ಸಲ್ಯದಿಂದ ದೂರ ಇದ್ದವನ್ ಕಣ ನಾನು. ಯಾಕೆ? ಈ ಮೃಗಗಳೆಲ್ಲ ಮನುಷ್ಯರಾಗಿ ಮಾಡಕ್ಕೆ. ಆದ್ರೆ ಇವತ್ತು ನಿನ್ನ ನೆರಳು ಬೀಳ್ತಿದ್ದಾಗೆ ಮತ್ತೆ ಎಲ್ಲ ಮೃಗಗಳಾಗೋದ್ರಲ್ಲೋ. ನಿನ್ನ ನನ್ನಾಗೆ ಬೆಳೆಸಿದ್ದೀನಿ, ಪ್ರೇಮ ಮೂರ್ತಿನಾಗಿ ಮಾಡಿದ್ದೀನಿ ಅಂತ ತುಂಬ ನಂಬಿಕೆಯಿಂದ ಹೇಳ್ಕೊಂಡಲ್ಲೋ. ಆದ್ರೆ ನೀನು ಅವಳಿಗೂ ಮೋಸ ಮಾಡಿಬಿಟ್ಟಿಯಲ್ಲ. ಅವಳು ಯಾವ ಭಯದಿಂದ ಈ ಊರು ಬಿಟ್ಟು ಹೋದ್ಲೋ ಅದೇ ನಿಜ ಆಗೋಯ್ತಲ್ಲ. ಅವಳ ಈ ಲೋಕದಿಂದನೇ ಕಳಿಸ್ಬಿಟ್ಟಿಯಲ್ಲ. ನಿನ್ನಿಂದ ಮತ್ತೆ ಈ ಊರು ಹೀಗಾಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನೀನು ಬಂದ ದಿವಸನೇ ವಾಪಸ್ ಕಳಿಸ್ಬಿಡ್ತಿದ್ನ. ನಿನ್ನಿಂದ ಅವಳು ಪ್ರಾಣ ಹೋಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಿನ್ನನ್ನು ಈ ಭೂಮಿಗೆ ಬರಕ್ ಬಿಡ್ತಾ ಇರಲಿಲ್ಲ. ಅವಳು ಬದಲು ನಿನ್ನ ಪ್ರಾಣ ಹೋಗಿದ್ರೆ ಚೆನ್ನಾಗಿರೋದು. ಹೋಗ, ನಮ್ಮನ್ನ ಈ ಊರನ್ನ ಬಿಟ್ಟು ನೀನು ಇಲ್ಲಿಂದ ಹೊರಟೋಗು. ನಾನು ಸತ್ತ ಮೇಲೂ ನೀನು ಈ ಊರಿಗೆ ಬರಬೇಡ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ. ದೂರಾದರೆ ನೀ ಹೋದರೆ ಬೆಳಕಾಗದು ಜನಕ್ಕೆ. ಜೀವ ಜೀವ ನಮ್ ಜೀವ ಕಾಯೋನು ಕಣೋ ಇವನು. ಬೇಡಮ್ಮ, ಅವನ ತಾಯಿನೇ ತಿಂದ ಪುಣ್ಯಾತ್ಮ ಅವನು. ನಾಳೆ ನಿನ್ನೂ ಕೂಡ ಅತಿಥಿಯಾಗಿ ಬಂದವನು ಅತಿಥಿಯಾಗೆ ಹೋಗ್ಲಿ. ನಾಳೆಯಿಂದ ಕಣ್ಣೀರ ಯಾರಯ್ಯ ಒರೆಸಲಿ. ಅವತ್ತು ನಮ್ಮಪ್ಪ ಮಾತಾಡಿದ್ ನನಗೆ ನೋವಾಗಿದ್ದು ನಿಜ. ಆದರೆ ಸತ್ಯನೇ ಮಾತಾಡಿದ್ರು. ನಾನು ಊರಿಗೆ ಹೋಗ್ಲಿಲ್ಲ ಅಂದ್ರೆ ಏನೂ ಎಡವಟ್ ಆಗ್ತಾ ಇರಲಿಲ್ಲ. ಇನ್ಯಾವತ್ತೂ ಊರಿಗೆ ವಾಪಸ್ ಹೋಗ್ಬಾರ್ದು ಅನ್ಕೊಂಡು ಫಾರಿನಿಗೆ ಹೊರಟೋನ್ ಮನಸ್ಸಲ್ಲಿ ಇದ್ದಿದ್ದು ಒಂದೇ. ನಾನು ಶುರು ಮಾಡಿದ್ದೀನಿ ನಾನೇ ಕೊನೆ ಮಾಡಬೇಕು ಅಂತ. ಅವಾಗಲೇ ನೀನು ನನಗೆ ಸಿಕ್ಕಿದ್ದು ಮನ್ಸ. ನಿನಗೆ ಫ್ರೆಂಡ್ ಆದೆ. ನಿನ್ನ ಮೂಲಕ ನಿನ್ನ ಅಣ್ಣನ ತಲುಪ್ದೆ. ಮನ್ಸ ಇದರಲ್ಲಿ ನನ್ನ ಸ್ವಾರ್ಥ ಇರೋದು ನಿಜ. ಆದರೆ ಉದ್ದೇಶ ಇವತ್ತಿ ಮನೆ ಇಷ್ಟು ಬದಲಾಗಿ ಹ್ಯಾಪಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ನೀನು. ಅಷ್ಟು ಸಾಕು ವಿಜಯ್, ಇಲ್ಲಿಂದ ಹೊರಟು ಹೋಗು. ನೀನ್ ನನ್ನೋನಾಗ್ಲಿಲ್ಲ ಅಂತ ಸ್ವಾರ್ಥದಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ನೀನ ಊರ್ನೋನು ಅಂತ ಗೊತ್ತಾದ್ರೆ ಮತ್ತಿನ್ನೇನಾಗುತ್ತೋ ಅನ್ನೋ ಭಯ. ಚರಿತ್ರೆನ ಹುಟ್ಟಾಕೋರಾಗ್ಲಿ ಅದನ್ನ ತಿರುಗಿಸಿ ಬರೆಯೋರಾಗ್ಲಿ ಭಯಕ್ಕೆ ಬೆನ್ಕೊಟ್ಟು ಓಡೋಗಲ್ಲ ಮನ್ಸ.